ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಸ್ತಾಕ್ಗೆ ಆಹ್ವಾನ ಬಂದಿದೆ. ಇನ್ನು ಬಾನು ಮುಸ್ತಾಕ್ ಆಯ್ಕೆಗೆ ಬಿಜೆಪಿ ಇಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಸ್ತಾಕ್ಗೆ ಆಹ್ವಾನ ಬಂದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ರಾಜ್ಯ ಸರ್ಕಾರದ ಕ್ರಮವನ್ನ ಖಂಡಿಸಿ ಕೋರ್ಟ್ ಮೊರೆ ಹೋಗಿದ್ದಾರೆ. ರಾಜ್ಯ ಸರ್ಕಾರದಿಂದ ಏಕಪಕ್ಷೀಯವಾಗಿ ಆಯ್ಕೆಯನ್ನ ಮಾಡಿದೆ. ಸರ್ಕಾರದ ನಿರ್ಧಾರಕ್ಕೆ ತಡೆ ನೀಡುವಂತೆ ಕೋರ್ಟ್ ಮೊರೆ ಹೋಗಿರುವಂತದ್ದು. ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಸ್ತಾಕ್ಗೆ ಆಹ್ವಾನ ಬಂದ ಹಿನ್ನೆಲೆಯಲ್ಲಿ ಬಾನು ಮುಸ್ತಾಕ್ ಆಯ್ಕೆಗೆ ಬಿಜೆಪಿ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದೆ. ಇನ್ನು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಪ್ರತಾಪ್ ಸಿಂಹ. ರಾಜ್ಯ ಸರ್ಕಾರದಿಂದ ಏಕಪಕ್ಷೀಯವಾಗಿ ಆಯ್ಕೆಯನ್ನ ಮಾಡಿದೆ. ಸರ್ಕಾರದ ನಿರ್ಧಾರಕ್ಕೆ ತಡೆ ನೀಡುವಂತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಸ್ತಾಕ್ಗೆ ಆಹ್ವಾನ ಬಂದ ಹಿನ್ನೆಲೆಯಲ್ಲಿ ಬಾನು ಮುಸ್ತಾಕ್ ಆಯ್ಕೆಗೆ ಇಲ್ಲಿ ಪ್ರತಾಪ್ ಸಿಂಹ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಜ್ಯ ಸರ್ಕಾರದಿಂದ ಕ್ರಮವನ್ನ ಖಂಡಿಸಿ ಪ್ರತಾಪ್ ಸಿಂಹ ಕೋರ್ಟ್ ಮೊರೆ ಹೋಗಿದ್ದಾರೆ. ಇನ್ನು ಇಲ್ಲಿ ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ಆಯ್ಕೆ ಮಾಡಿದ್ದಾರೆ, ಯಾರನ್ನೂ ಕೂಡ ಕೇಳಲಿಲ್ಲ. ಇನ್ನು ಸರ್ಕಾರದ ನಿರ್ಧಾರಕ್ಕೆ ತಡೆ ನೀಡುವಂತೆ ಪ್ರತಾಪ್ ಸಿಂಹ ಕೋರ್ಟ್ ಮೊರೆ ಹೋಗಿರುವಂತದ್ದು. ಇನ್ನು ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಸ್ತಾಕ್ಗೆ ಆಹ್ವಾನ ಬಂದಿತ್ತು. ಈ ಬಾರಿ ದಸರಾ ಉದ್ಘಾಟನೆಯನ್ನ ಬಾನು ಮುಸ್ತಾಕ್ ಅವರೇ ಉದ್ಘಾಟನೆಯನ್ನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಈಗ ಬಿಜೆಪಿ ಅವರು ಇಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ಆಯ್ಕೆ ಮಾಡಿದೆ, ಯಾವ ಸರ್ಕಾರವನ್ನು ಕೂಡ ರಾಜ್ಯ ಸರ್ಕಾರ ಕೇಳಿಲ್ಲ ಅಂತ ಪ್ರತಾಪ್ ಸಿಂಹ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಕ್ರಮವನ್ನ ಖಂಡಿಸಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಇನ್ನು ದಸರಾ ಉದ್ಘಾಟನೆಗೆ ದೇವಿಯ ಪುಷ್ಪಾರ್ಚನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಒಂದು ರೀತಿಯಾಗಿ ಇವರು ಪುಷ್ಪಾರ್ಚನೆಯನ್ನ ಮಾಡ್ತಾರೋ ಅಥವಾ ಇಲ್ವೋ, ಇಲ್ಲಿ ಬಾನು ಮುಸ್ತಾಕ್ ಮುಸ್ಲಿಂ ಆಗಿದ್ದಾರೆ ಅನ್ನೋದು ಇಲ್ಲಿ ಒಂದು ರೀತಿಯಾಗಿ ಎಲ್ಲೋ ಕಾರಣ ಆಗ್ತಿದೆಯಾ ಅನ್ನೋದು ಒಂದು ರೀತಿಯಾಗಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಇನ್ನು ಬಾನು ಮುಸ್ತಾಕ್ ಆಯ್ಕೆಗೆ ಇಲ್ಲಿ ಬಿಜೆಪಿ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ದಸರಾ ಉದ್ಘಾಟನೆ ವೇಳೆ ದೇವಿಗೆ ಪುಷ್ಪಾರ್ಚನೆಯನ್ನ ಮಾಡಬೇಕಾಗುತ್ತೆ. ಪೂಜೆ ವೇಳೆ ವೇದ ಮಂತ್ರ ಧಾರ್ಮಿಕ ಆಚರಣೆಯನ್ನ ಮಾಡಲಾಗುತ್ತೆ. ಬಾನು ಮುಸ್ತಾಕ್ರದ್ದು ಹಿಂದೂ ವಿರೋಧಿ ಭಾಷೆ. ಇನ್ನು ಬಾನು ಮುಸ್ತಾಕ್ ಕನ್ನಡ ವಿರೋಧಿ ಭಾವನೆಯನ್ನ ಹೊಂದಿದ್ದಾರೆ. ಬಾನು ದಸರಾ ಉದ್ಘಾಟನೆಯನ್ನ ಖಂಡಿಸಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬಾನುಗೆ ನೀಡಿದ ಆಹ್ವಾನಕ್ಕೆ ಹಿಂಪಡೆಯುವಂತೆ ನಿರ್ದೇಶಿಸಲು ಮನವಿಯನ್ನ ಮಾಡಿದ್ದಾರೆ. ಇಲ್ಲಿ ದೇವಿಯ ಪೂಜೆಯನ್ನ ಮಾಡಬೇಕಾದ್ರೆ ದೇವಿಯ ಅರ್ಚನೆ, ಪೂಜೆ, ಪುನಸ್ಕಾರವನ್ನ ಮಾಡಬೇಕಾದ ಸಂದರ್ಭದಲ್ಲಿ ದೇವಿಗೆ ಪೂಜೆಯ ವೇಳೆ ವೇದ ಮಂತ್ರ ಧಾರ್ಮಿಕ ಆಚರಣೆಯನ್ನ ಮಾಡಲಾಗುತ್ತೆ. ಆದರೆ ಇಲ್ಲಿ ಬಾನು ಮುಸ್ತಾಕ್ರದ್ದು ಹಿಂದೂ ವಿರೋಧಿ ಭಾಷೆ, ಹಾಗೆ ಬಾನು ಮುಸ್ತಾಕ್ ಕನ್ನಡ ವಿರೋಧಿ ಭಾವನೆಯನ್ನ ಹೊಂದಿದ್ದಾರೆ ಅಂತ ಪ್ರತಾಪ್ ಸಿಂಹ ಇಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಂದು ರೀತಿಯಾಗಿ ಬಾನು ದಸರಾ ಉದ್ಘಾಟನೆಯನ್ನ ಖಂಡಿಸಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ಬಾನುಗೆ ನೀಡಿದ ಆಹ್ವಾನವನ್ನ ಹಿಂಪಡೆಯುವಂತೆ ನಿರ್ದೇಶಿಸಲು ಪ್ರತಾಪ್ ಸಿಂಹ ಮನವಿಯನ್ನ ಮಾಡಿದ್ದಾರೆ. ಇಲ್ಲಿ ಒಂದು ರೀತಿಯಾಗಿ ಇಲ್ಲಿ ಬಾನು ಮುಸ್ತಾಕ್ ಸಾಹಿತಿ ಕೂಡ ಹೌದು, ಬಟ್ ಇಲ್ಲಿ ಒಂದು ರೀತಿಯಾಗಿ ಇಲ್ಲಿ ಕೇಳಿ ಬರ್ತಾ ಇರುವುದು ಇಲ್ಲಿ ಅವರು ಮುಸ್ಲಿಂ ಆಗಿರೋದೇ ಇದಕ್ಕೆ ಒಂದು ದೊಡ್ಡ ಕಾರಣವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಸ್ತಾಕ್ಗೆ ಆಹ್ವಾನ ಬಂದಂತಹ ಸಂದರ್ಭದಲ್ಲಿ ಬಿಜೆಪಿಯವರು ಸಾಕಷ್ಟು ಜನರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಪ್ರತಾಪ್ ಸಿಂಹ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಸರ್ಕಾರದ ನಿರ್ಧಾರಕ್ಕೆ ತಡೆ ನೀಡುವಂತೆ ಕೋರ್ಟ್ ಮೊರೆ ಹೋಗಿರುವಂತದ್ದು.
ಇನ್ನು ದಸರಾ ಉದ್ಘಾಟಕರಾಗಿ ಬಾನು ಮುಸ್ತಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಜನ ಸಾಹಿತ್ಯ ವೇದಿಕೆಯಲ್ಲಿನ ಹೇಳಿಕೆ ಪುನರಾವರ್ತನೆ ಆಗಬಾರ್ದು, ಇದನ್ನು ನಾವು ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ. ಇನ್ನು ಬಾನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರುವ ಕೊಡುಗೆಯ ಬಗ್ಗೆ ಗೌರವ ಇದೆ. ಅವರಿಂದ ದಸರಾ ಉದ್ಘಾಟಿಸ್ತಾ ಇರೋದು ಭಾರತದ ಬಹುತೇಕ ಸಾಕ್ಷಿಯಾಗಿದೆ. ಇನ್ನು 2023ರ ಹೇಳಿಕೆ ರಿಪೀಟ್ ಆಗಬಾರ್ದಂತ ಸ್ಪಷ್ಟವಾಗಿ ಹೇಳಿದ್ದೇವೆ. ನಾವು ಅವರ ಹೇಳಿಕೆಗೆ ಈಗಾಗಲೇ ವಿರೋಧ ಕೂಡ ವ್ಯಕ್ತಪಡಿಸಿದ್ದೇವೆ. ಹಲವರು ವಿರೋಧಿಸಿದ್ದಾರೆ, ತಾಯಿ ಚಾಮುಂಡಿ ಸಹ ಗಮನಿಸಿದ್ದಾಳೆ. ಇನ್ನು ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಹೇಳಿಕೆಯನ್ನು ನೀಡಿರುವಂಥದ್ದು. ಇನ್ನು ದಸರಾ ಉದ್ಘಾಟಕರಾಗಿ ಬಾನು ಮುಸ್ತಾಕ್ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಯದುವೀರ್ ಒಡೆಯರ್ ಹೇಳಿಕೆಯನ್ನು ನೀಡಿರುವಂಥದ್ದು. ಜನ ಸಾಹಿತ್ಯ ವೇದಿಕೆಯಲ್ಲಿ ಹೇಳಿಕೆ ಪುನರಾವರ್ತನೆ ಆಗಬಾರ್ದು. ಇನ್ನು ಬಾನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರುವ ಕೊಡುಗೆಯ ಬಗ್ಗೆ ಗೌರವವಿದೆ. ಅವರಿಂದ ದಸರಾ ಉದ್ಘಾಟಿಸ್ತಾ ಇರೋದು ಭಾರತ ಸಾಕ್ಷಿಯಾಗಿದೆ. ಇನ್ನು ಆದರೆ 2023ರ ಹೇಳಿಕೆ ರಿಪೀಟ್ ಆಗಬಾರ್ದಂತ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಇನ್ನು ನಾವು ಅವರ ಹೇಳಿಕೆಗೆ ಈಗಾಗಲೇ ವಿರೋಧ ಕೂಡ ವ್ಯಕ್ತಪಡಿಸಿದ್ದೇವೆ. ಹಲವರು ಕೂಡ ವಿರೋಧಿಸಿದ್ದಾರೆ, ತಾಯಿ ಚಾಮುಂಡಿ ದೇವಿ ಗಮನಿಸಿದ್ದಾಳೆ. ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿರುವಂಥದ್ದು.